ಈಗ ಹಿಂದ್ಗಡೆ ಕುವೆಂಪು ಪ್ರಣೀತ ಮಂತ್ರ ಮಾಂಗಲ್ಯದ ಮಾದರಿಯಂತೆ ಹಿಂದ್ಗಡೆ ಒಂದು ಕಟ್ಟೆಯಲ್ಲಿ ಕಲಶವನ್ನ ನಾವು ಸ್ಥಾಪನೆ ಮಾಡ್ಕೊಂಡಿದ್ವಿ. ನಮಗೆ ನಂಬಿಕೆ ಇರುವ, ನಮಗೆ ಶ್ರದ್ಧೆ ಇರುವ ದೈವವನ್ನ ಸ್ಮರಿಸಿಕೊಂಡು ಹಿರಿಯರನ್ನ ಸುಹಾನ ಮ್ಯಾಮ್, ನಿತಿನ್ ಸರ್ ಕಂಗ್ರ್ಯಾಚುಲೇಷನ್. ಫಸ್ಟ್ ನಮ್ಗೆಲ್ರಿಗೂ ಖುಷಿ ಆಗಿದೆ ಈ ತರದ ಒಂದು ಮ್ಯಾರೇಜ್. ನಿಮ್ಗೆ ಎಷ್ಟು ಖುಷಿ ಈ ದಿನ, ಮತ್ತೆ ಎಷ್ಟು ಸ್ಪೆಷಲ್ ಅಂತ ಅನ್ಸುತ್ತೆ? ಖಂಡಿತ ಪ್ರತಿಯೊಬ್ಬರಿಗೂ ಇದೊಂದು ತುಂಬಾ ಸ್ಪೆಷಲ್ ಡೇನೆ. ಎಷ್ಟು ಸ್ಪೆಷಲ್ ಅಂತ ಹೇಳಕ್ ಕಷ್ಟ, ಬಟ್ ಎಲ್ಲಾ ಪ್ರೇಮಿಗಳಿಗೂ ಇಂಥದ್ದೊಂದು ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇರ್ತಾರೆ. ಅದರಲ್ಲೂ ಕುಟುಂಬದ ಅಥವಾ ಸ್ನೇಹಿತರ ಸಮ್ಮುಖದಲ್ಲಿ ಆಗ್ಬೇಕು ಅನ್ನೋ ಪ್ರತಿಯೊಬ್ಬರಿಗೂ ಒಂದು ಕನಸು. ಎಲ್ಲರಿಗೂ ಅಷ್ಟು ಸುಲಭ ಆಗಿರಲ್ಲ ಆ ದಾರಿ. ಸೊ ಇದೊಂಥರ ನಮ್ಗೆ ತುಂಬಾ ಸ್ಪೆಷಲ್ ಡೇ ಅಂಡ್ ತುಂಬಾ ಖುಷಿ ಆಗ್ತಾ ಇದೆ. ಅದೇ ಎಲ್ಲ ಹಿರಿಯರ ಮತ್ತೆ ಸ್ನೇಹಿತರ ಸಮ್ಮುಖದಲ್ಲಿ ಇವತ್ತು ನಮ್ಮ ಮದುವೆ ಮಂತ್ರ ಮಾಂಗಲ್ಯದ ರೂಪದಲ್ಲಾಗಿದೆ. ತುಂಬಾ ವರ್ಷದ ಕನಸಿರುತ್ತೆ, ಆದ್ರೆ ಮಂತ್ರ ಮಾಂಗಲ್ಯದ ತರಾನೇ ಆಗಿದೆ. ಸೊ ಅದು ನೆರವೇರಿದೆ, ಹಾಗಾಗಿ ಬಹಳ ಖುಷಿ ಇದೆ. ಓಕೆ, ಅವರು ಗುರುಗಳು ಬಂದಿದ್ರು, ಗಿರಿರಾಜ್ ಸರ್ ಇದ್ರು, ಅವ್ರ ಶಿಷ್ಯ ಅವರು ರಂಗಭೂಮಿಲಿ, ಜೊತೆಗೆ ನಿಮ್ಗೆ ತುಂಬಾ ಜನ ಆಪ್ತರಿದ್ರು. ಇವರೆಲ್ಲರೂ ಒಂದೇ ಕರೆಗೆ ಬಂದಿದ್ದಾರೆ ಅಂತ ತುಂಬಾ ಸಲ ನೀವು ಹೇಳ್ತಾ ಇದ್ರಿ. ಎಷ್ಟು ಖುಷಿ ಅವರೆಲ್ಲರೂ ಬಂದಿದ್ದು ನಿಮ್ಮ ಮದುವೆಗೆ? ಖಂಡಿತ ಬಹಳ ಖುಷಿ ಆಯ್ತು. ಇದೆಲ್ಲ ತುಂಬಾ ಕಡಿಮೆ ಸಮಯದಲ್ಲಿ ಎಲ್ಲ ನಿರ್ಧಾರ ಆಯ್ತು. ಹಾಗಾಗಿ ಒಂದು ಕರೆಗೆ ಎಲ್ಲರೂ ಹೋಗೊಟ್ಟು ನಮ್ಮ ಇವತ್ತು ಮದುವೆಗೆ ಬಂದು ಎಲ್ಲರೂ ಹಿರಿಯರೆಲ್ಲ ತುಂಬಾ ಆಶೀರ್ವಾದ ಮಾಡಿದ್ದಾರೆ. ಗುರುಗಳು ಬಂದಿದ್ದಾರೆ, ನಮ್ಮ ಗುರುಗಳು ತುಂಬಾ ಜನ ಬಂದಿದ್ದಾರೆ. ಬಹಳ ಖುಷಿ. ಮ್ಯಾಮ್, ನಿತಿನ್ ಸರ್ ಜೊತೆ ಎಷ್ಟು ವರ್ಷದ ಫ್ರೆಂಡ್ಶಿಪ್? ಮೊದಲು ಪರಿಚಯ ಆಗಿದ್ದವ್ರು ಎಲ್ಲಿ ನೋಡಿದ್ದು, ಮೊದಲ ಭೇಟಿ, ಅದನ್ನೆಲ್ಲವನ್ನ ರೀಕಾಲ್ ಮಾಡ್ಕೊಳ್ಳೋದಾದ್ರೆ ನಾವಿಬ್ರು ಒಂದೇ ಸ್ಕೂಲಲ್ಲಿ ಓದಿದ್ದು. ಸೊ ಸ್ಕೂಲ್ ಡೇಸ್ ಇಂದ ನಮಗೆ ಪರಿಚಯ, ಹೈಸ್ಕೂಲ್ ಟೈಮಿಂದ ಪರಿಚಯ, ಅವಾಗಿಂದ ಸ್ನೇಹಿತರು.